ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ಸಲ ಮಾಡಿದ ತಪ್ಪನ್ನ ಮತ್ತೆ ಮಾಡೋಂಥ ಮೂರ್ಖ ಅಲ್ಲ ನಾನು. ಒಂದು ತಿಳ್ಕೊ, ಯಾವತ್ತಿದ್ರು ನನ್ನ ಹೆಂಡ್ತಿನೇ ನನಗೆ ಇಂಪಾರ್ಟೆಂಟ್. ಮತ್ತೆ ಈ ಥರ ಓವರಾಗಿ ಆಡಿದ್ರೆ ಚೆನ್ನಾಗಿರಲ್ಲ. ಆಯ್ತು ಆಯ್ತು, ಇಲ್ಲಾಕೆ ಮಲ್ಕೊಂಡಿದ್ಯಾ? ಅದು ಅದು ಬ್ರೋ, ರೂಮಲ್ಲಿ ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೆ. ಓ, ಜನನಿಯವ್ರಿಲ್ಲ ಅಂತ ಹೇಳಿ ರೂಮಲ್ಲಿ ನಿಮಗೆ ನಿದ್ದೆ ಬಂದಿಲ್ವಾ? ಹಾಗೇನಿಲ್ಲ. ಅದಕ್ಕೆ ಬ್ರೋ, ಒಳಗೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಪಾರು, ಅವ್ನು ಯಾಕೆ ರೆಕ್ಸಕ್ಕೆ ಹೋದ? ಅವ್ರ ಮನಸ್ಸನ್ನ ತಿಳಿ ಮಾಡೋದಕ್ಕೆ. ಯಾಕೆ ಅಂದ್ರೆ ಈಗಾಗಲೇ ಅವರಿಂದ ತಪ್ಪಾಗಿದೆ ಅಲ್ವಾ? ಅಂದರೆ ಪ್ರೀತುನೇ ಶೂಟ್ ಮಾಡಿದ್ದು ಅಂತ ಪಾರುಗೆ ಗೊತ್ತಾಯ್ತಾ? ಪಾರು, ಯಾವ ತಪ್ಪಿನ ಬಗ್ಗೆ ಮಾತಾಡ್ತಾ ಇದೆಯಾ? ಅದೇ ಯಜಮಾನ್ರೆ, ಯಾರ್ದೋ ಮಾತು ಕೇಳಿಕೊಂಡು ಅತ್ಯಮ್ಮ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಅದು ತಪ್ಪಲ್ವಾ? ಅದನ್ನು ಬಿಟ್ಟು ಇನ್ಯಾವ ತಪ್ಪು ಮಾಡಿದ್ದಾರೆ? ಹಾಂ,
ನಾನು ಅದೇ ತಪ್ಪಿನ ಬಗ್ಗೆ ಮಾತಾಡಿದ್ದು ಪಾರು. ನನಗೆ ಗೊತ್ತಿಲ್ಲದಂಗೆ ಅವ್ನು ಇನ್ನೇನಾದರೂ ತಪ್ಪು ಮಾಡಿ ಅದು ನಿನ್ನ ಗಮನಕ್ಕೆ ಬಂದಿದ್ಯಾ ಅಂತ ಕೇಳಿದೆ ಅಷ್ಟೇ. ಇಲ್ಲ ಯಜಮಾನ್ರೆ, ಅವ್ರು ಬೇರೆ ಯಾವ ತಪ್ಪನ್ನು ಮಾಡಿಲ್ಲ ಅನ್ಸುತ್ತೆ. ಹಾಗೇನಾದರೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಯಾರ್ದಾರು ಗಮನಕ್ಕೆ ಬರಬೇಕಿತ್ತಲ್ವಾ? ಪಾಪ ನಿಮ್ಮ ತಮ್ಮ ಅವ್ರು ಮಾಡಿದ ತಪ್ಪಿನ ಪಶ್ಚಾತ್ತಾಪದಲ್ಲೇ ಇದ್ದಾರೆ. ನೆನ್ನೆ ರಾತ್ರಿನೂ ಅಷ್ಟೆ ತಮಾಷೆ ಮಾಡಿದ್ರು, ಆದರೆ ಅದು ಅವ್ರ ಮನಸ್ಸಿಂದ ಬಂದಿದ್ದಲ್ಲ. ಅವ್ರ ಮನಸ್ಸಲ್ಲಿ ಇನ್ನೇನು ಚಿಂತೆ ಇತ್ತು ಅನ್ಸುತ್ತೆ. ಆದರೂ ಸಹಜವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಾವೀಗ ಅದನ್ನೇ ಗೌರವಿಸ್ಬೇಕಾಗಿರೋದಲ್ವಾ? ಅತಿಯಾಗಿ ಹೆಂಡ್ತಿನ ಪ್ರೀತಿಸೋ ಯಾವ ಗಂಡನೇ ಆಗಲಿ ಹೆಂಡ್ತಿನ ತವ್ರ ಮನೆಗೆ ಕಳಿಸೋವಾಗ ಕೊನೆ ಪಕ್ಷ ಬೇಜಾರಾದರೂ ಮಾಡ್ಕೋತಾರೆ. ಆದರೆ ಜನನಿಯವ್ರನ್ನ ಮಾವ ಊರಿಗೆ ಕಳಿಸೋವಾಗ ಅವ್ರು ಹೋಗಿ ಬರಲಿ ಅನ್ನೋ ಥರ ಸುಮ್ಮನೆ ಇದ್ರು. ಜನನಿಯವರು ಅಷ್ಟೇ ಯಜಮಾನ್ರೆ. ಇತ್ತೀಚೆಗೆ ನಿಮ್ಮ ತಮ್ಮನ ನೋಡಿದಾಗಲೆಲ್ಲ ಯಾರೋ ಅಪರಿಚಿತರನ್ನ ನೋಡ್ದಾಗತ್ತೆ ಅಂತ ಹೇಳಿ ಕಣ್ಣೀರು ಹಾಕೊಂಡೇ ಊರಿಗೆ ಹೋದ್ರು. ಯಜಮಾನ್ರೆ, ಜನನಿಯವ್ರು ಮತ್ತೆ ಊರಿಂದ ಬರೋಷ್ಟರಲ್ಲಿ ನಿಮ್ಮ ತಮ್ಮ ಸರಿ ಹೋಗೋ ಹಾಗೆ ನಾವು ಮಾಡಬೇಕು. ನಾವಾದರೂ ಈ ರೀತಿ ತಮಾಷೆ ಮಾಡ್ಕೊಂಡಿದ್ರೆ ಅವ್ರ ಮನಸ್ಸು ಹಗುರ ಆಗುತ್ತೆ, ಹಾಗೆ ಅವ್ರು ಮೊದಲಿನ ಥರ ಇರೋದಕ್ಕೆ ಸಹಾಯ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ. ನಿನ್ನ ಆಲೋಚನೆಗೆ ನಾನು ಹ್ಯಾಟ್ಸ್ ಆಫ್ ಪಾರು. ಸರಿ ಪಾರು, ನೀನು ಹೇಳ್ದಾಗೆ ನಮ್ಮ ಪ್ರಯತ್ನ ನಾವು ಮಾಡೋಣ, ಫಲಾನ ಆ ದೇವ್ರಿಗೆ ಬಿಡೋಣ. ಪಾರ್ವತಿ, ನೀನು ಕೂತ್ಕೊಮ್ಮ, ಭಾನು ಬಡಿಸ್ತಾಳೆ. ಪರವಾಗಿಲ್ಲ ಅತ್ಯಮ್ಮ, ನಿಮ್ಮೆಲ್ರಿಗೂ ಬಡ್ಸ್ ನಾನು ಆಮೇಲೆ ಕೂತ್ಕೋತೀನಿ. ಜನನಿ ಏನೂ ಊರಲ್ಲಿಲ್ಲ, ಪ್ರೀತು ಎಲ್ಲಿ, ಯಾಕೆ ಬಂದಿಲ್ಲ? ಗೊತ್ತಿಲ್ಲ ಅಮ್ಮ, ಮೋಸ್ಟ್ಲಿ ರೆಡಿ ಆಗ್ತಾ ಇರಬೇಕು. ಅತ್ಯಮ್ಮ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಹಬ್ಬಿ. ಹಬ್ಬಿಗೆ ಬಂದ್ರೆ ಹಲ್ಲು ತರಿಸ್ಬಿಡ್ತೀನಿ. ನಾನು ಜನನಿಗೆ ಮಾತ್ರ ಗಂಡ. ಆದ್ರೆ ನಾನು ನಿನ್ನ ನನ್ನ ಗಂಡನೇ ಅನ್ಕೊಂಡಿದ್ದೀನಲ್ಲ ಬೇಬಿ. ಗಂಡ ಹೆಂಡತಿ ಪವಿತ್ರವಾದ ಸಂಬಂಧಕ್ಕೆ ಯಾಕೆ ಮಾಸಿ ಬಳಿತೀಯ? ನನ್ನ ಲೈಫಲ್ಲಿ ಜನನಿಗೆ ಒಬ್ಬಳೆ ನನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ ಆದ್ರೆ ನಾನೇನಾಗ್ಬೇಕು ಬೇಬಿ? ಕೈ ತೆಗಿ. ನೀನೇ ತೆಗಿ. ಕೈ ತೆಗಿ ಅಂದೆ. ನೀನೇ ತೆಗಿ. ಯಾರು ಬಂದ್ರು? ಬರ್ಲಿ ಬಿಡು, ನಾವಿಬ್ರ ನೋಡ್ಲಿ. ನಿನಗೆ ತಲೆ ಕಟ್ಟಿದ್ಯಾ? ಯಾಕೆ ಗಾಬರಿಲಿದ್ದೀರಾ? ಗಾಬರಿನ ಇಲ್ವಲ್ಲ ಅದಕ್ಕೆ? ಇಲ್ಲ, ನಿಮ್ಮ ಮುಖ ನೋಡಿದ್ರೆ ಗಾಬರಿಲಿದ್ದೀರಾ ಅಂತ ಅನಿಸ್ತಿದೆ. ಯಾಕೆ ಹುಷಾರಿಲ್ವಾ? ಇಲ್ಲ ಅದಕ್ಕೆ, ನಾನು ಆರಾಮಾಗಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ಇಲ್ಲ ಅದಕ್ಕೆ, ನಾನು ಆಮೇಲೆ ತಿಂತೀನಿ. ಅತ್ಯಮ್ಮ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ರು. ಹೌದಾ, ಸರಿ, ಹೋಗೋಣ ಬನ್ನಿ. ಪಾರ್ವತಿ, ನೀನು ಕೂತ್ಕೊಮ್ಮ. ಪ್ರೀತು, ಯಾಕೆ ಇಷ್ಟೊಂದು ತಡ ಮಾಡಿದೆ ತಿಂಡಿಗೆ ಬರೋಕ್ಕೆ? ಅದು ಒಂದು ಫೋನ್ ಕಾಲಲ್ಲಿದ್ದೆ. ಯಾರು? ಜನನಿನಾ? ಇಲ್ಲ, ಫ್ರೆಂಡ್.
ಭಾನು, ಪ್ರೀತು ಬಡ್ಸಮ್ಮ. ನೀನ್ ಮಾತ್ರ ತಿಂದ್ರೆ ಸಾಕಾ? ನನಗೂ ತರಬೇಕು ತಾನೇ. ಮಾಮ್, ನಾನು ರೂಮ್ಗೆ ಹೋಗಿ ತಿಂತೀನಿ. ಯಾಕಪ್ಪ? ಅದು ಸ್ವಲ್ಪ ಸುಸ್ತಾಗ್ತಾ ಇತ್ತು, ಅದಕ್ಕೆ ರೆಸ್ಟ್ ಮಾಡಿ ಆಮೇಲೆ ತಿಂತೀನಿ. ಸುಸ್ತು ಅಂತ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣವಾ? ಬೇಡ ಮಾಮ್, ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿಯಪ್ಪ, ಹಾಗೆ ಮಾಡು. ಪ್ರೀತು, ಸೋ ಸ್ವೀಟ್ ಆಫ್ ಯು. ನಾನು ತಿಂಡಿ ತಿಂದಿಲ್ಲ ಅಂತ ಇಲ್ಲಿಗೆ ತಿಂಡಿ ತಂದ್ಬಿಟ್ಟಿದ್ಯಾ? ಭಯ ಹೀಗೆ ಇರ್ಲಿ ಆಯ್ತಾ? ಬಾ ಪ್ರೀತು, ತಗೋ ಬೇಬಿ, ತಿನ್ನು. ನಿಮಿಷ, ನಾನು ತಿನ್ನಿಸ್ತೀನಿ. ಥ್ಯಾಂಕ್ ಯು. ನಂಗೆ ಬೇಡ. ನಿಮ್ಮನೆ ನಿನ್ನಿಷ್ಟ. ನನಗಂತೂ ನೆನ್ನೆ ರಾತ್ರಿಯಿಂದ ತಿಂದೆ ತುಂಬಾ ಹೊಟ್ಟೆ ಹಸುತ್ತಿದ್ಯಪ್ಪ. ನಾನು ತಿಂತೀನಿ. ಪ್ರೀತು,
ಮುಚ್ಚಿಟ್ಕೋ. ಪ್ರೀತು, ಸುಸ್ತು ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ತಿಂಡಿ ತಿಂದಿಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ತಿಂತಾ ಇದೀಯ ತಾನೇ? ಸಮಾಧಾನ ಆಯ್ತಪ್ಪ. ಪ್ರೀತು, ನೀನ್ ಹಸೀನಿದ್ದು ನೆಗಡಿ ಆಗಿದೆಯೇನಪ್ಪ? ಮಾತ್ರೆ ಗೀತ್ರೆ ಏನಾದರೂ ತಗೊಂಡ್ಯಾ? ಇಲ್ಲ ಮಾಮ್, ಆಮೇಲೆ ತಗೊಂತೀನಿ. ಕಷಾಯ ಮಾಡ್ಕೊಡ್ತೀನಿ, ಆಯ್ತಾ? ಕುಡಿ. ಮಾಡ್ಕೊಡಿ ಮಾಮ್, ಕುಡಿತೀನಿ. ನೀನ್ ತಿಂಡಿ ತಿನ್ನು. ಮಾಮ್, ಏನಪ್ಪ ಇವತ್ತು ನೀವೇ ನಿಮ್ಮ ಕೈಯಾರ ನಾನು ತಿನ್ನಿಸ್ತೀರಾ? ಪ್ರೀತು, ನೀನ್ ಕೇಳೋದು ಹೆಚ್ಚು, ನಾನು ತಿನ್ಸೋದು ಹೆಚ್ಚು. ಖಂಡಿತ ತಿನ್ನಿಸ್ತೀನಪ್ಪ. ಮಾಮ್, ಅದು ತಣ್ಣಗಾಗಿದೆ. ಬಿಸಿ ಬಿಸಿ ತಿಂಡಿ ತಿನ್ನಿಸ್ತೀನಿ, ಬಾ. ಕೂತ್ಕೊಪ್ಪ. ನೀವೆಲ್ಲ ಯಾಕೆ ತಿಂಡಿ ತಿಂದಿಲ್ಲ? ಪ್ರೀತು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆಯಲ್ಲ, ಬರಲಿ ಅಂತ ಕಾಯ್ತಾ ಇದ್ವಿ ಅಷ್ಟೇ. ಬಂದಾಯ್ತಲ್ಲ, ಎಲ್ಲ ತಿಂಡಿ ತಿನ್ನಿ. ಭಾನು, ಒಂದು ಪ್ಲೇಟ್ ಕೊಡಮ್ಮ. ನೀನು ಹೋಗಮ್ಮ. ಸಾಂಬಾರ್ ಪಾತ್ರೆ ಕೊಡಮ್ಮ. ಅನ್ನು ಪ್ರೀತು,
ಪ್ರೀತು ಯಾಕಪ್ಪ ಕಣ್ಣಲ್ಲಿ ನೀರು? ಅದು ಕಣ್ಣು ಉರಿತಾ ಇತ್ತು ಮಾಮ್, ಅದಕ್ಕೆ ಅನ್ಸುತ್ತೆ. ಅಯ್ಯೋ, ತಿಂಡಿ ತಿಂದಾದ್ಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಬೇಡ ಮಾಮ್. ನಾನು ತಿಂಡಿ ತಿನ್ಬೇಕೋ ಉಪವಾಸ ಇರಬೇಕೋ? ಹೋಗೋಣ ಮಾಮ್. That's like a good boy.